ಎಲ್ಲರಿಗೂ ನಮಸ್ಕಾರ. ಇಂದಿನ ಸಾಮಾನ್ಯ ಅಧ್ಯಯನದ ನಮ್ಮ ವಿಷಯ ಯಾವುದಂತಂದ್ರೆ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ಬಂದಿರತಕ್ಕಂಥ ವರ್ಷ ಮತ್ತು ಆ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಹೊಂದಿಸಿ ಬರೆಯರಿ ರೂಪದಲ್ಲಿ ಆಗಿರಬಹುದು ಅಥವಾ ನೇರವಾಗಿರ್ತಕ್ಕಂಥ ಪ್ರಶ್ನೆ ಆಗಿರಬಹುದು. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನೂ ಈ ಒಂದು ಕಾಯ್ದೆಗಳ ಕುರಿತು ನಮಗೆ ಪ್ರಶ್ನೆಗಳು ನೋಡಲಿಕ್ಕೆ ಸಿಕ್ಕೇ ಸಿಗುತ್ತವೆ. ಹಾಗಾದರೆ ಒಂದೊಂದಾಗಿ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಹಾಗೂ ಅವುಗಳು ಜಾರಿಗೆ ಬಂದಿರತಕ್ಕಂಥ ವರ್ಷಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ. ಇದು ಯಾವಾಗ ಜಾರಿಗೆ ಬಂದಿತ್ತು? 1984ರಲ್ಲಿ. ಅನಂತರ ವಿಶೇಷ ವಿವಾಹ ಕಾಯ್ದೆ. ಈ ವಿಶೇಷ ವಿವಾಹ ಕಾಯ್ದೆ 1954ರಲ್ಲಿ ಬಂದಿರತಕ್ಕಂಥ ಕಾಯ್ದೆ. ಇನ್ನು ಹಿಂದೂ ವಿವಾಹ ಕಾಯ್ದೆ ಅಂತ ಕರಿತೀವಿ, 1955ರಲ್ಲಿ ಬರುತ್ತೆ. ವರದಕ್ಷಿಣಾ ನಿಷೇಧ ಕಾಯ್ದೆ, ಈ ಕಾಯ್ದೆ 1961ರಲ್ಲಿ ಬರುತ್ತೆ. ಗೃಹ ಹಿಂಸೆಯ ವಿರುದ್ಧ ರಕ್ಷಣಾ ಕಾಯ್ದೆ 2005ರಲ್ಲಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪ್ರಶ್ನೆ ಆಗ್ತಾ ಬಂದಿದೆ. ಅದೇ ರೀತಿಯಾಗಿ ಹಿಂದೂ ವಿವಾಹ ಕಾಯ್ದೆ ಮೇಲೇನೂ ಪ್ರಶ್ನೆಗಳಾಗಿವೆ. ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ ಮೇಲೇನೂ ಪ್ರಶ್ನೆಗಳು ಆಗಿವೆ. ಅದೇ ರೀತಿಯಾಗಿ ಮುಂದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ. ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974ರಲ್ಲಿ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರಲ್ಲಿ. ವಾಯು ಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ 1981ರಲ್ಲಿ. ಇದು ಪ್ರಶ್ನೆಯಾಗಿದೆ. ಪರಿಸರ ಸಂರಕ್ಷಣಾ ಕಾಯ್ದೆ ತುಂಬ ಸಲ ಕ್ವಶನ್ ಆಗಿದೆ, 1986ರಲ್ಲಿ. ಜೈವಿಕ ವೈವಿಧ್ಯತಾ ಕಾಯ್ದೆ 2002ರಲ್ಲಿ. ಅದೇ ರೀತಿಯಾಗಿ ಕನಿಷ್ಠ ಕೂಲಿ ಕಾಯ್ದೆ 1948ರಲ್ಲಿ. ವರದಕ್ಷಿಣಾ ನಿಷೇಧ ಕಾಯ್ದೆ 1961ರಲ್ಲಿ. ಸತಿ ನಿಷೇಧ ಕಾಯ್ದೆ 1987ರಲ್ಲಿ. ಮಾಹಿತಿ ಅಧಿನಿಯಮ ಕಾಯ್ದೆ 2005ರಲ್ಲಿ. ಸತಿ ನಿಷೇಧ ಕಾಯ್ದೆ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ ತುಂಬ ಸಲ ಕ್ವಶನ್ ಆಗಿದೆ. ಇನ್ನು ಅನೈತಿಕ ವ್ಯವಹಾರಗಳ ಕಾಯ್ದೆ 1956ರಲ್ಲಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976ರಲ್ಲಿ. ಇದು ಬಹಳ ಸಲ ಕ್ವಶನ್ ಆಗಿದೆ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993ರಲ್ಲಿ. ಇದು ಸದ್ಯಕ್ಕೆ ಕ್ವಶನ್ ಆಗಿದೆ. ಹೀಗೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಒಂದಾದ ನಂತರ ಒಂದರಂತೆ ಈ ಒಂದು ಕಾಯ್ದೆಗಳ ಮೇಲೆ ತುಂಬ ಸಲ ಕ್ವಶನ್ಗಳು ಆಗ್ತಿರ್ತಾವೆ. ಇದನ್ನು ನಾವು ಪುನಃ ರಿವಿಷನ್ ಮಾಡೋದರ ಮೂಲಕ ನೆನಪಿನಲ್ಲಿಟ್ಕೋಬಹುದು. ಮತ್ತೆ ಮುಂದಿನ ದಿನದಲ್ಲಿ ಒಂದು ಹೊಸ ಸಾಮಾನ್ಯ ಅಧ್ಯಯನದ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.